ನಮಸ್ಕಾರ. ಪ್ರಥಮ ಪಿ.ಯು.ಸಿಯ ವಾರ್ಷಿಕ ಪರೀಕ್ಷೆ ವಿಷಯ ಇಂಗ್ಲೀಷ್ 2024 ನಡೆದಿರುವಂಥ ಪ್ರಶ್ನೆ ಪತ್ರಿಕೆಯ MCQ ಉತ್ತರಗಳನ್ನು ನೋಡೋಣ. ಸೊ ಆದಷ್ಟು ವಿಡಿಯೋನ ಎಲ್ಲ ವಿದ್ಯಾರ್ಥಿಗೆ ಶೇರ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಹೂ ಈಸ್ ದ ಅಪಾರ್ಟೆಂಟ್ ಆಫ್ ದ ಎಸ್ ಸೆಕ್ರೆಟರಿ ಆಫ್ ದ ಕಮಿಷನ್ ಆಫ್ ಜೆಂಟಲ್ಮ್ಯಾನ್ ಜಂಗಲ್ ಅಂತ ಕೇಳ್ತೀವಿ. ಸರಿ, ಆಪ್ಷನ್ ಸಿ ಇರುತ್ತೆ, ಲೆಪೋರ್ಡೋ ಅಂತ ಇರುತ್ತೆ. ಎರಡನೇ ಪ್ರಶ್ನೆ, ಇನ್ ಅರೌಂಡ್ ದ ಮೆಡಿಕಲ್ ಕ್ರೀಫರ್ ಕೃಷ್ಣ ವಾಸ್ ಕ್ಯೂರ್ ಆಫ್ ಪಾಲ್ಸ್ ಅಂತ ಇರುತ್ತೆ. ಆಪ್ಷನ್ ಸಿ ಅದಕ್ಕೆ 10 days ಅಂತ ಹೇಳ್ತೀವಿ. ಮೂರನೇ ಪ್ರಶ್ನೆ, ವೆನ್ ಡೆಡ್ ದ ನರೇಟರ್ ಯೂಶಲಿ ಗೆಟ್ ಅಪಾನ್ ಓರೋ ಮನುಷ್ಯ, ಆಕೆ ಆಪ್ಷನ್ ಸಿ ಎಟ್ 4 PM ಅಂತ ಹೇಳಬೇಕು. ನಾಲ್ಕನೇ ಪ್ರಶ್ನೆ, ದ ಪಿಯರ್ ಆಫ್ ಈಟಿಂಗ್ ಡರ್ಟಿ ಕ್ಯಾನ್ ಬಿಕಮ್ ಆಸ್ ಡೇಸ್ ಮನಿ ಮೇಡ್ನೆಸ್ ಅಂತ ಅದಕ್ಕೆ ಆಪ್ಷನ್ ಸರಿ ಉತ್ತರ ಇರುತ್ತೆ ಅಂತಕ್ಕೆ ಅದಕ್ಕೆ ಆಪ್ಷನ್ ಸಿ ಡಿ ಇರುತ್ತೆ, ಮನಿ ಇರುತ್ತೆ. ಐದನೇ ಪ್ರಶ್ನೆ, ದ ಮೋಸ್ಟ್ ಎಜುಕೇಟೆಡ್ ಟೀಚರ್ ಆನಂದ್ ಶಿಕ್ಷಾ ನಿಕೇತನ ಈಸ್ ಎ ಅದಕ್ಕೆ ಬಿ ಇರುತ್ತೆ, ದಬಿರಿತ ಆ್ಯಂಡ್ ಅದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಇರುತ್ತೆ. ಇಲ್ಲಿಂದ ಮ್ಯಾಥ್ಸ್ ಅಪ್ ಸರಿಯಾದ ಉತ್ತರ ನೋಡ್ಕೊಳ್ಳಿ, ಅದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಇರುತ್ತೆ. ಏಳನೇ ಪ್ರಶ್ನೆ, ವಿಚ್ ಕ್ರಾಪ್ ಈಸ್ ಮೆನ್ಷನ್ಡ್ ದ ಪೋಯಮ್ ದ ಫಾರ್ಮರ್ಸ್ ವೈಫ್, ಅದಕ್ಕೆ ಏನಾಗಿದೆ ಆಪ್ಷನ್ ಡಿ ಕಾಟನ್ ಆಗಬೇಕು. ಎಂಟನೇ ಪ್ರಶ್ನೆ, ಸ್ಟೇಟ್ಮೆಂಟ್ ಮತ್ತು ರೀಸನ್ ಕೊಟ್ಟಿರ್ತಾನೆ, ಅದಕ್ಕೆ ಆಪ್ಷನ್ ಸಿ ಬಾತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ ಅಂತ ಹೇಳಬೇಕು. ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ, ಇನ್ ದ ಸ್ಟೋರಿ ಟು ಜೆಂಟಲ್ಮ್ಯಾನ್ ವರುಣ 2 ಬಾಯ್ಸ್ ವಿಸಿಟೆಡ್ ಡ್ಯಾಶ್ ಎವ್ರಿ ಸಂಡೇ ಅಂತ ಕರಿತೀವಿ, ಅದಕ್ಕೆ ಆಪ್ಷನ್ಸ್ ಬಿ ಪಡುವ ಅಂತ ಹೇಳ್ತೀವಿ. ಹತ್ತನೇ ಪ್ರಶ್ನೆ, ದ ಸ್ಪೀಕರ್ ಈಸ್ ಡೋಂಟ್ ನಾಟ್ ಆಸ್ಕ್ ಮೀ ಮೈ ಲವ್ ಸೇ ದಸ್ ಮ್ಯಾನ್ಕೈಂಡ್ ಹ್ಯಾಸ್ ಸಫರ್ಡ್ ವರ್ಚುವಲ್ ಕೋರ್ಸ್ ಆಫ್ ಅದಕ್ಕೆ ಕಂಟ್ರೀಸ್ ಕೌಂಟ್ಲೆಸ್ ಸೆಂಚುರಿ ಅಂತ ಹೇಳಬೇಕು. ಹಾಗೆ ಇಲ್ಲಿರುವಂಥ ಪ್ರಶ್ನೆ ನೋಡಿ, ನಿಮಗೆ ಗ್ರಾಮರ್ ಸೆಕ್ಷನ್ ಕೊಟ್ಟಿರ್ತಾನೆ, ವರ್ಕ್ ಪ್ರಾಮ್ಸನ್ನು ಕೊಟ್ಟಿರ್ತಾನೆ, ಅವನು ನೋಡ್ಕೊಳ್ಳಿ. ಇಲ್ಲ 12ನೇ ಪ್ರಶ್ನೆ ಕೊಟ್ಟಿರ್ತಾನೆ, ಅವನು ಕೂಡ ನೋಡ್ಕೊಳ್ಳಿ. ಗೆಟ್ ಗೋ ಇದು ಏನಾಗುತ್ತೆ, ಗೆಟ್ ಆಗುತ್ತೆ. ಹಾಗೆ ಬ್ರಿಂಗ್ ಇದು ವಾಸ್ ಬ್ರಿಂಗ್ ಆಗುತ್ತೆ, ಹಿಂಗೆ ರೀತಿ ಬರೀಬೇಕು. ಇನ್ನು ಇಲ್ಲಿರುವಂಥ ಎಕ್ಸ್ಪ್ರೆಷನ್ ಮತ್ತು ಫಂಕ್ಷನ್ಸ್ ಕೊಟ್ಟಿರ್ತಾನೆ, ಡೈಲಾಗ್ ಬಗ್ಗೆ ಸಂಬಂಧಪಟ್ಟಂತೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಇಲ್ಲಿರುವಂಥ 2 ಮಾರ್ಕರ್ಸ್ ಇರುವಂಥ ಪ್ರಶ್ನೆಗಳು, ಹಾಗೆ ನಿಮಗೆ ಸಮರಿನ ಬರೀಬೇಕಾಗತ್ತೆ ಇವಕ್ಕೆ. ಹಾಗೆ ಇಷ್ಟು ನೋಡ್ಕೊಳ್ಳಿ. ಗ್ರಾಮರ್ ಸೆಕ್ಷನ್ಸಲ್ಲಿ ಲಾಸ್ಟ್ನಿಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, ಅದನ್ನು ಕೂಡ ನೋಡ್ಕೊ. ಅಲ್ಲಿ ಲಾಸ್ಟ್ ಆಪ್ಷನ್ಸ್ ಬಂದು ಆ್ಯಡ್ ಪ್ರಿಫಿಕ್ಸ್ ವರ್ಡ್ ಅಂತ ಕೊಟ್ಟಿರ್ತಾನೆ. ಅಟೋನಿಮ್ ಅಪಿಸಿಯಲ್ ಅನ್ನೋದಕ್ಕೆ ಅದಕ್ಕೆ ಅನ್ಅಪಿಸಿಯಲ್ ಅಂತ ಹೇಳಬೇಕು. ಅಥವಾ ಉದಾಹರಣೆಗೆ ಸೆಲ್ಫಿಸ್ ಕೊಟ್ಟಲ್ಲಿ ಅನ್ಸೆಲ್ಫಿಸ್, ಎಜುಕೇಷನ್ ಕೊಟ್ಟಲ್ಲಿ ಅನ್ಎಜುಕೇಷನ್, ಹಾಗೆ ಅಂಡರ್ಸ್ಟ್ಯಾಂಡ್ ಮಿಸ್ಅಂಡರ್ಸ್ಟ್ಯಾಂಡ್ ಅಂತ ಈ ರೀತಿ ಬರೀಬೇಕು. ಹಾಗೆ ಇಲ್ಲಿ ಆರ್ಟಿಕಲ್ ಕೊಟ್ಟಿರ್ತಾನೆ, ಕ್ವಶನ್ ಟ್ಯಾಗ್ ಕೊಟ್ಟಿರ್ತಾನೆ, ಡೈಲಾಗ್ ರೇಟಿಂಗ್ ಮತ್ತು ಪ್ರೋಗ್ರಾಮ್ ಸಂಬಂಧಪಟ್ಟಂಥ ಕ್ವಶನ್ಸ್ ಇರುತ್ತೆ, ಹಾಗೆ ಲೆಟರ್ ರೈಟಿಂಗ್ ಇರುತ್ತೆ. ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ. ಸೊ ಇಲ್ಲಿಕ್ಕೂ ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತವೆ ಇಂಗ್ಲೀಷ್ ಸಂಬಂಧಪಟ್ಟಂಥ. ನಾಳೆ ನಿಮಗೆ ಎಲ್ಲ ರಾಜ್ಯದಲ್ಲಿ ಕನ್ನಡ ಇರ್ಬೋದು, ಹಾಗೆ ವಿಜಯಪುರದಲ್ಲಿ ಇತಿಹಾಸ ಇದೆ, ಹಾಗೆ ಕೆಲವೊಂದು ರಾಜ್ಯಗಳಲ್ಲಿ ಇಂಗ್ಲೀಷ್ ಇರ್ಬೋದು. ಸೊ ಅವುಗಳ ಪ್ರಶ್ನೆ ಪತ್ರಿಕೆ ಕೂಡ ನಾವು ವಿಡಿಯೋ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.